ಬಿಡಿ ಬಿಡಿ ಎತ್ತಾಕ್ತೀನಿ ಬಿಡಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ನ ಕೂಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಆಲ್ರೆಡಿ ಟೈಮ್ ಬಂದು 7 ಗಂಟೆ, ಶುಕ್ರವಾರ ಗೈಸ್. ಎದ್ದಿದ್ದೀನಿ, ಪೂಜೆ ಮಾಡಬೇಕು. ಸೊ ಲಾಗ್ನ ಸ್ಟಾರ್ಟ್ ಮಾಡೋಣ. ಮನೆ ಕೆಲಸ ಗುಡಿಸ್ತಾ ಇದ್ದೀನಿ. ನಮ್ಮ ಯಜಮಾನ್ರು 5 ಗಂಟೆಗೆ ಹೋದ್ರು, ಕೆಲಸ ಇದೆ ನನಗೆ ಅಂತ ಹೇಳಿ 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಹೋದ್ರು. ಇವಾಗ ನಾನು ಮನೆ ಕೆಲಸ ಮಾಡ್ತಾಯಿದ್ದೀನಿ. ಕಸ ಗುಡಿಸ್ಬೇಕು ಗಾಯ್ಸ್. ನೋಡಿ, ಕಸ ಗುಡಿಸ್ತಾ ಇದ್ದೀನಿ. ಇವಾಗ ಬಾಕ್ಲಿಗೆ ರಂಗೋಲಿ ಬಿಟ್ಟಾಯಿತು. ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ನೀಟಾಗಿ, ಆಮೇಲೆ ಇನ್ನೇನಿದೆ ಸ್ನಾನ ಮಾಡ್ಕೊಬಂದು ಹೂವು ಇದೆ ಗೈಸ್. ಸೊ ಹೂವು ಇದೆ. ನಾನು ತುಂಬ ಗೈಸ್ ಅಂತೀನಲ್ಲ, ತುಂಬ ಹೇಳ್ತೀನಿ, ಅದನ್ನು ಕಂಟ್ರೋಲ್ ಮಾಡಬೇಕು, ಇನ್ಮೇಲೆ ಹೇಳಲ್ಲ. ಸೊ ಇವಾಗ ಕಸ ಗುಡಿಸ್ಬಿಟ್ಟು ಇನ್ನೇನಿದೆ ಸ್ನಾನ ಮಾಡಿಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಹೂವು ತೊಗೊಬಂದು ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೋಬೇಕು. ಅವ್ರಿಗೆ ಬರ್ತೇನೆ ಅಂದರೆ ಅವ್ರಿಗೂ ಮಾಡಬೇಕು. ಪಡ್ಡು ಮಾಡಿಬಿಟ್ಟು ಏನಾದರೂ ಮಾಡೋಣ, ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ. ಅವ್ರು ಬರೋಲ್ಲ ಅನಿಸುತ್ತೆ. ಅವ್ರು ಬರಲಿಲ್ಲ ಅಂದರೆ ನೆನೆ ದೋಸೆ ಇಟ್ಟಿತ್ತಲ್ಲ, ಅದನ್ನೇ ನಾನು ಸ್ವಲ್ಪ ದೋಸೆ ಏನಾದರೂ ಮಾಡ್ಕೋತೀನಿ, ಒಬ್ಳಿಗೆ ಅಲ್ವಾ. ಇನ್ನೇನು ಸಾಂಬಾರು ಹೆಂಗಿದ್ರು ನೆನೆ ಮಧ್ಯಾಹ್ನ ಸಾಂಬಾರಿದೆ. ಹೆಂಗಿದ್ರು ಅವ್ರು ತಿನ್ನಲ್ಲ ಅಂದರೆ ಬೇರೆ ಸಾಂಬಾರು ಮಾಡಬೇಕು, ಏನು ಮಾಡೋಕ್ಕಾಗತ್ತೆ. ಇವಾಗ ನೋಡಿ ಎಲ್ಲ ಫುಲ್ಲು ಕಸ ಎಲ್ಲ ಗುಡಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಒಂದು ½ ಆದ್ರೂ ಏರೋಬಿಕ್ಸ್ ಮಾಡ್ತೀನಿ ಮನೇಲೇ. ನಾನು ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಆ ಥರ ಎಲ್ಲೂ ಹೋಗಲ್ಲ, ಮನೇಲೇ ಸ್ವಲ್ಪ ಹೊತ್ತು ಮಾಡ್ಕೊಂಬಿಡ್ತೀನಿ. ಒಂದು 7 ಆಗಿದ್ದರೆ 7:30ವರೆಗೂ ಏರೋಬಿಕ್ಸ್ ಥರ ಮಾಡ್ಕೊಂಬಿಡ್ತೀನಿ ಮನೇಲೇ. ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಏನಿದೆ ಅದನ್ನು ಮಾಡ್ಕೊತೀನಿ ಗೈಸ್ ಅಂದ್ಬಿಟ್ಟೆ, ಸಾರಿ. ಮತ್ತೆ ಇವಾಗ ನೀಟಾಗಿ ನೋಡಿ ಕಸ ಇದೆ, ನೀಟಾಗಿ ಗುಡಿಸ್ಕೋಬೇಕು ಈ ಥರ. ಅವ್ರು 5 ಗಂಟೆಗೆ ಎದ್ದೋಗಿದ್ದಾರೆ, ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ಆಮೇಲೆ ಫೋನ್ ಮಾಡಿ ಕೇಳಿದ್ಕೆ, ಇಲ್ಲ ನೀನು ಮಲಗಿದ್ದಲ್ಲ, ಸಾರಿ ಹಿಂಗಿದೆ, ಇಲ್ಲ ನೀನು ಮಲಗಿದ್ದಲ್ಲ, ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಹೋದೆ ಅಂತ ಹೇಳಿದ್ರು. ನನಗೆ ಹೇಳೇ ಇಲ್ಲ ಹೋಗ್ತಾ ಇದ್ದೀನಿ ಅಂತ. ಓಕೆ ಬನ್ನಿ, ಬೇಗ ಪಟಾರ್ ಅಂತ ಕೆಲಸ ಮುಗಿಸ್ಕೊಂಡು ಏನು ಕೆಲಸ ಇದೆಯೋ ನೋಡೋಣ. ಇವತ್ತೊಂದು ಎಕ್ಸ್ಚೇಂಜ್ ಬರೋದಿದೆ. ನಾನು ನೆನ್ನೆನೇ ಬಂದಿತ್ತು ಆ್ಯಕ್ಚುಲಿ. ಆಫೀಸ್ ಹತ್ರ ಕೊಟ್ಟಿದ್ದೆ, ನಮ್ಮ ಆಫೀಸ್ ಹತ್ರನೇ ನಾನು ಕೊಡೋದು ಅಡ್ರೆಸ್ ಎಲ್ಲ. ಸೊ ನಾನೇನು ಮಾಡಿದೆ, ಅಲ್ಲಿ ಕೊಟ್ಟಿದ್ದೆ. ಆಫೀಸ್ನೇ ಕ್ಲೋಸ್ ಆಗಿತ್ತು ಸಂಜೆ. ಅವರೆಷ್ಟು ಒಂದು 8 ಗಂಟೆ ಹೆಂಗೆ ಫೋನ್ ಮಾಡಿದ್ರು ರಿಟರ್ನ್ ಇದೆ ಅಂತ. ಅಷ್ಟೊತ್ತಲ್ಲಿ ಯಾರು ಆಫೀಸ್ ತಗೊಂಡು ಕೂತಿರ್ತಾರೆ. ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ. ಇವತ್ತು ಬರ್ಬೋದು ಮೇ ಬಿ. ಬನ್ನಿ, ಬಂದಾಗ ಎಕ್ಸ್ಚೇಂಜ್ ಕೊಟ್ಬಿಡೋಣ. ಹೂವು ತರಬೇಕು. ಅಯ್ಯೋ, ಈ ಕದ ಹಾಕಲಿಲ್ಲ ಅಂದರೆ ಟಪ್ ಅಂತ ಸೌಂಡ್ ಬರುತ್ತೆ ನೋಡಿ. ಪ್ಯಾಸೇಜ್ ಕದ ಹಾಕಿಲ್ಲ ಅಂದರೆ ಟಪ್ ಅಂತ ಸೌಂಡ್ ಬರುತ್ತೆ. ಓಕೆ ಬನ್ನಿ, ಬೇಗ ಕೆಲಸ ಮಾಡಿಕೊಂಡು ಫಸ್ಟು ಪೂಜೆ ಮಾಡೋಣ. ತುಳಸಿ ತೊಗೊಬಂದೆ, ತುಳಸಿ ಹಾಕೋಣ ಅಂತ. ಹೂವು ಹೆಂಗಿದ್ರು ಇತ್ತಲ್ಲ, ತುಳಸಿ ಹಾಕೋಣ ತೊಗೊಬಂದ್ರೆ. ತುಳಸಿ ಎಷ್ಟು ಗೊತ್ತಾ, ಅದು ಅಷ್ಟೇ ಒಂದು ಮೊಳ 50. ಈಗ ಒಂದು ಮೊಳ 60 ರೂಪಾಯಿ ಹೂವು ಆಗ್ಬಿಟ್ಟಿದೆ. ನಾಟಿ ತುಳಸಿ ಅಂತ ಇದು. ತುಳಸಿ ತಂದಿದ್ದೀನಿ, ನೀರು ಆನ್ ಮಾಡಿದ್ದೀನಿ, ಸ್ನಾನ ಮಾಡಬೇಕು. ಇದು ಫಸ್ಟ್ ಹೂನಾರ ತೆಗಿಬೇಕು. ಇವಾಗ ಇದು ಹೂನಾರೆಲ್ಲ ತೆಗೆದ್ಬಿಟ್ಟು ಪೂಜೆ ಮಾಡಬೇಕು ಗೈಸ್. ಫೈನಲಿ ಪೂಜೆ ಮುಗಿಸಾಯ್ತು ನೋಡಿ. ತುಳಸಿ ಮುಡಿಸಿದ್ದೀನಿ ಇವತ್ತು. ಸೊ ಫೈನಲಿ ಮುಗೀತು. ಕಾಪಿರೇಟ್ ಬರುತ್ತೆ. ಪೂಜೆ ಎಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟಿಗೆ ನಮ್ಮ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಬೆಳ್ಳಿ ತೊಳೆದಿಡ್ಬೇಕು. ಇವಾಗ ನಾನು ಬೆಳ್ಳಿ ಹಚ್ತಿದ್ನಲ್ಲ, ತೊಳೆದಿಡ್ಬೇಕು. ಇವಾಗ ನಮ್ಮ ಯಜಮಾನ್ರು ಬರ್ತೀನಿ ಏನಿದಾರಲ್ವಾ, ಅದಕ್ಕೋಸ್ಕರ ಪಡ್ಡು ಮತ್ತು ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತೀನಿ. ಬೇಗ ಮಾಡಬೇಕು ಗೈಸ್. ಬರ್ತಾರೆ ಇವಾಗ. ಅವರು ಆಫೀಸ್ ಪೂಜೆ ಮಾಡೋಕ್ಕೆ ಹೋಗಿದ್ದಾರಲ್ವಾ, ಅವ್ರು ಹೇಳಿದ್ರು ಬರ್ತೀನಿ. ನಾನು ಆಫೀಸ್ ಪೂಜೆ ಮಾಡೋಕ್ಕೆ ಹೋಗಿದ್ದೀನಿ, ಪೂಜೆ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಬೇಗ ಏನು ತಿಂಡಿ ಇದೆಯೋ ತಿಂಡಿ ಮಾಡಬೇಕು. ನಾನು ಅವ್ರು ಬರಲ್ಲ ಅಂದ್ಕೊಂಡಿದ್ದೆ. ಅಕಸ್ಮಾತ್ ಬರಲ್ಲ ಅಂದಿದ್ರೆ ನಾನೇನಾದರೂ ಒಬ್ಬಳೇ ಮಾಡ್ಕೋತಿದ್ದೆ. ಪಾಪ ಬರ್ತೀನಿ ಅಂತ ಹೇಳಿದಾರಲ್ವ. ಸೊ ಎಲ್ಲ ರೆಡಿ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ.
ಇವಾಗ ಪಡ್ಡು ರೆಡಿ ಆಗ್ತಿದೆ ನೋಡಿ. ಪಡ್ಡು ಆಗಿದೆ. ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜ ಚಟ್ನಿ ಮಾಡಿಕ್ಕಿದ್ದೀನಿ. ಎಲ್ಲ ರೆಡಿ ಆಗಿದೆ. ಈಗ ನಮ್ಮ ಯಜಮಾನ್ರು ಬಂದ್ರೆ ತಿನ್ನೋದೆ. ಇದಕ್ಕೆ ನಾನು ಕ್ಯಾರೆಟ್ ಹಾಕ್ಬೇಕಿತ್ತು ಆಕ್ಚುಲಿ. ಲೇಟ್ ಆಗ್ಬಿಟ್ಟಿದೆ. ಕ್ಯಾರೆಟ್ ಇದು ಮಾಡೋಷ್ಟು ಟೈಮ್ ಇಲ್ಲ, ಅದಕ್ಕೆ ಕ್ಯಾರೆಟ್ ಹಾಕಿಲ್ಲ. ಸಬ್ಬಕ್ಕಿ ಮತ್ತೆ ಕ್ಯಾರೆಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಸಾಂಬಾರ್ ಬಿಸಿ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ನನಗೆ ನೆಚ್ಕೊಳ್ಳೋದಿಕ್ಕೆ ಚಕ್ಲಿ ಮತ್ತೆ ಚೋಚೋ ತಗೊಂಡ್ಬಂದಿದ್ದಾರೆ. ಯಾರು ತಿಂತಾರೆ ಸಾಂಬಾರು ಅಂತೆ. ನೆನ್ನೆ ಮಾಡಿರೋದು, ನೆನ್ನೆ ಮಧ್ಯಾಹ್ನ ಮಾಡಿರೋದು, ಬರೀ 2 ಟೈಮ್ ತಿಂದಿರೋದು. ನೆನ್ನೆ ಮಧ್ಯಾಹ್ನ ಮಾಡಿರೋದು. ಇವಾಗ ಅದಕ್ಕೆ ಹೇಳ್ತಾ ಇದ್ದೀನಿ, ಸಂಜೆ ಹೋಗ್ಬಿಟ್ಟು ಎಲ್ಲಾರು ಒಂಚೂರು ಮಟನ್ ಗಿಟನ್ ತಿನ್ಕೊಂಬರೋಣ ಅಂತ. ಸಾಂಬಾರ್ ಬಿಸಿ ಮಾಡ್ತಾ ಇದ್ದೀನಿ. ಸಾಂಬಾರ್ ಬಿಸಿ ಮಾಡಿ ರೈಸ್ ಆಲ್ರೆಡಿ ಮಾಡಿದ್ದೀನಿ. ಬಿಸಿ ಮಾಡಿ ಊಟ ಮಾಡೋದೇನೆ ರೆಡಿ ಮಾಡಬೇಕು ಗೈಸ್. ಊಟಕ್ಕೆ ನಾವು ಕೆಳಗಡೆ ಕುತ್ಕೊಂಡು ಊಟ ಮಾಡೋದು, ನೀಟಾಗಿ ಕುತ್ಕೊಂಡು ಊಟ ಮಾಡಿದ್ರೆ. ಸೊ ಇವಾಗ ತಟ್ಟೆ ನೀರು ಎಲ್ಲ ತೆಗ್ದು ನೋಡಿ, ಎಷ್ಟು ಪಡ್ಡು ಅಲ್ಲಿ ಇದೊಂದೇ ಪಡ್ಡು ಮಿಕ್ಕಿರೋದು, ಎಲ್ಲ ಖಾಲಿ ಪಡ್ಡು. ಇವಾಗ ಊಟಕ್ಕೆ ರೆಡಿ ಮಾಡಬೇಕು. ಸಾಂಬಾರು ಆಗಲಿ. ಸಾಂಬಾರು ಸಿನಾ ಫೋನ್ ಬರ್ತಿದೆ. ಇದು ಪಾಡ್ಕಾಸ್ಟ್ ನೋಡ್ತಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಸಾಂಬಾರು ಕುದಿತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ನಾ ಅದನ್ನ ಒಂದು ತಪ್ಲಿಗೆ ಬಗ್ಸಿಟ್ಕೋಬೇಕು. ತುಪ್ಪ ತಗೋ. ನನ್ಗೂ ತಗೋಬಾ. ಗ್ಯಾಸ್ ನೋಡಿ, ಬೆಳಗ್ಗೆ ಹಚ್ಚಿದ ದೀಪ ಇನ್ನೂ ಉರಿತಿದೆ. ನನ್ಗೆ ವಾರ ಹಾಕೋದಕ್ಕೆ ಯಾಕೆ ಹೇಳು ಹಿಂಸೆ. ಹುಳ ಚಿಕ್ಕ ಚಿಕ್ಕು ನೊಣ ತರ ಬರುತ್ತೆ ನೋಡು. ತುಳಸಿ ಹಾಕಿದ್ರೆ ತೆಗಿಬಹುದು ನೋಡು. ತುಳಸಿ ಇವತ್ತು ಎಷ್ಟು ಸಿಂಪಲ್ ಆಗಿ ಹಾಕಿದೀನಿ. ಸರಿ 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 ಸರಿ, ಕೈ ತಕೊಂಡ ಅನ್ನ ಹಾಕು. ಊಟ ಆದ್ಮೇಲೆ ಚೊಚ ತಗೋ. ಇದು ಬಾಟ್ಲು ಬಿಚ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಈಗ ಊಟ ಆದ್ಮೇಲೆ ಸಿಗ್ತೀನಿ. ಈಗ ನಾವು ಈಚೆ ಕಡೆ ಹೋಗ್ತಾ ಇದ್ದೀವಿ ಬಸವೇಶ್ವರ ನಗರಕ್ಕೆ. ಅದು ಲೆನ್ಸ್ ತೆಗ್ಸಿದ್ಕೆ ನನ್ ಕ್ಯಾಮ್ರಾ ಕ್ಲಾರಿಟಿ ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ನಾನು ಸೇಫ್ಟಿಗೆ ಅಂತ ಹಾಕ್ಸಿದ್ದೆ. ಮುಂಚೆ ಅದ್ರಲ್ಲಿ ಸ್ವಲ್ಪ ಮಾರ್ಕ್ ಆಗ್ಬಿಟ್ಟಿತ್ತು, ಆದ್ರೆ ಮಾರ್ಕ್ ಅಂದ್ರೆ ಗ್ಲಾಸ್ ಏನಾಗಿತ್ತು. ಪಾನಿಪುರಿ ಬೇಡ, ಸಮೋಸ ಮಸಾಲೆ ಆಗಿದೆ. ಗೈಸ್, ನಮ್ಮ ಯಜಮಾನ್ರಿಗೆ ಹೇಳಿದೆ ಗಿಡ ಅಲ್ಲಿ ಗಿಡದವ್ರು ಇದ್ರು, ಅವ್ರಿಗೆ ಹೇಳಿ ಬರೋದಕ್ಕೆ ಅಂತ ಬರ್ತಿದ್ದಾರೆ. ಗಿಡ ಹಾಕ್ಸ್ಬೇಕು ಗೈಸ್. ಕೈಯಲ್ಲಿ ಗಿಡ ತಗೊಂಡೆ. ತಗೊಳ್ಳಿ ಕ್ಯಾಶ್ ಹೇಳ್ಸ್ಕೊಳ್ಳಿ. 10 ರೂಪಾಯಿ 10 ರೂಪಾಯಿ ಕೊಡಿ. ನೀವೇ ನನಗೆ ಕೊಡಿ. ಇದೇನ್ ಗಿಡ ಇದು? ತಗೊಂಬರ್ತೀರ ಚೆನ್ನಾಗಿರೋದು. ಬಿಡಿ ಬಿಡಿ ಎತ್ತಾಕ್ತೀನಿ ಬಿಡಿ. ಫೈನಲಿ ಒಂದೇ ಒಂದು ಗಿಡ ಹಾಕ್ಸ್ದೆ, ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಚಾಕು ನೆಟ್ಟಿರ್ತೀನಿ ನೋಡಿ. ಇದು ಲಕ್ಷ್ಮಿ ಪ್ಲಾಂಟ್ ಇದನ್ನು ನೆಡ್ಸ್ದೆ.
ಇನ್ನು ಬೇರೆ ಯಾವುದು ನನಗೆ ಇಷ್ಟ ಆಗಲಿಲ್ಲ. ಸೊ ಹೋಗಿ ನಾವು ಪಾನಿಪುರಿ ತಿನ್ಕೊಂಡು ಸ್ವಲ್ಪ ಇದತ್ರ ಪೋಸ್ಟ್ ಆಫೀಸ್ ಹತ್ರ ಹೋಗಿದ್ದು. ನಮ್ಮ ಯಜಮಾನ್ರೇನೋ ಪೋಸ್ಟ್ ಕೊಡಬೇಕಿತ್ತು. ಸೊ ಅಲ್ಲಿಗೋಗಿ ಪೋಸ್ಟ್ ಕೊಟ್ಟು ಆಮೇಲೆ ಪಾನಿಪುರಿ ತಿನ್ಕೊಂಡು ನಮ್ಮ ಯಜಮಾನ್ರು ಆಫೀಸಲ್ಲಿ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂದರೆ ಸರಿ ಆಯಿತು ಹೋಗಿ ಅಂತ ಹೇಳಿದೆ. ಇವಾಗ ಪೂಜೆ ಮಾಡೋಣ ಅಂದರೆ ಆಗಲೇ ಟೈಮ್ ಆಗಿಬಿಟ್ಟಿದೆ, ಪೂಜೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬಾಕಿಗೆ ನೀರು ಹಾಕಿ ಆ ಗಿಡ ಏನು ನೆಟ್ಟಿದ್ನಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೆ. ಕೆಲಸ ಮುಗೀತು. ಇನ್ನೊಂದು ಪಾಟ್ ಇದೆ, ಇನ್ನು 1 2 3 4 ಪಾಟಿಗೆ ಮಲ್ಗೆದು ಹಾಕ್ಸಿದೆ ಗೈಸ್, ಅದು ಹೋಗ್ಬಿಟ್ಟೈತೆ ಮನೆ ಖಾಲಿ ಮಾಡಬೇಕಾದ್ರೆ. ಇವಾಗ ಅಡುಗೆ ಏನಾದ್ರು ಬೇರೆ ಮಾಡಬೇಕು, ಸಾಂಬಾರು ತಿನ್ನಲ್ಲ. ಈಗ ಬೇರೆ ಏನಾದ್ರು ಅಡುಗೆ ಚಪಾತಿ ಏನಾದರೂ ಲೈಟಾಗಿ ರೊಟ್ಟಿ ಚಪಾತಿ ಏನಾದ್ರು ಮಾಡಬೇಕು, ಆಲೂ ಪರೋಟ ಏನಾದ್ರು ಮಾಡಿ ಊಟ ಮಾಡಬೇಕು. ಸಿಗ್ತೀನಿ ನಿಮಗೆ. ನಾನು ಮೀಶೋಯಿಂದ ತರಿಸಿದ್ದೆ ಆಮ್ನಲ್ಲಿದ್ದಾಗ, ಇದು ಇವಾಗ ಎತ್ತಿಕ್ಕಿದ್ದೆ, ಹುಡುಕ್ತಾ ಇದ್ದೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ. ಬಟ್ ಇವಾಗ ಸಿಕ್ಕಿದೆ. ಕಣ್ದೃಷ್ಟಿ ಆಗಬಾರ್ದು, ಯಾರ್ದು ದರಿದ್ರ ಕಂಡು ಮನೆಗೆ ಬೀಳಬಾರ್ದು ಅಂದ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಗಮ್ಮ ಹಾಕಿದ್ದಾರೆ ನಮ್ಮ ಯಜಮಾನ್ರು, ಅದಕ್ಕೆ ಇವಾಗ ಥರ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ದೃಷ್ಟಿ ಆಗ್ಬಾರ್ದು ಅಂತ ನೋಡಿ, 2 ಇತ್ತು ಆ್ಯಕ್ಚುಲಿ, ಇನ್ನೊಂದು ಇಲ್ಲಿದೆ, ಇನ್ನೊಂದು ಕವರಲ್ಲಿ ಇದೆ ನೋಡಿ. ಇದಕ್ಕಿಂತ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನೋಡಿ. ಸಾಕು, ಇದು ಬಾಕ್ಲಾದ್ರೆ ಎಂಟ್ರಿ ಮುಂದೆನೆ ಕಣ್ಣಿಂದ ಹಾಕಿದ್ದೀವಿ, ದೃಷ್ಟಿ ಬೀಳ್ಬಾರ್ದು ನಮ್ಮ ಮನೆಗೆ ಅಂತ. ಯಾರ್ಯಾರ ಮನೆ ನಜರ್ ಅಂತೂ ನಿಜ, ನಾನು ಹೇಳಲ್ವಾ, ಕಣ್ ದೃಷ್ಟಿ ಮನುಷ್ಯನ ಕಣ್ಣು ನಿಜವಾಗ್ಲೂ 100% ನಿಜಾನೇ. ನನಗೆ ಫೀಲ್ ಆಗಿದೆ ಅದು. 1 ಸತಿ ಅಲ್ಲ 2 ಸತಿ ಅಲ್ಲ, ನಂಗೆ ತುಂಬ ಸತಿ ನನಗೆ ಮನುಷ್ಯರ ಕಣ್ಣು ಬಿದ್ದಿದೆ. ಎಷ್ಟೊಂದು ಸತಿ ಬಿದ್ದಿದೆ. ನಾನು ಏನಾದ್ರು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ಲಿ, ನನಗೇನಾದ್ರು ಒಳ್ಳೇದಾಯ್ತು, ಜನಗಳಿಗೆ ನಾನು ಹೇಳಿದೆ ಅಂದರೆ ದೃಷ್ಟಿ ಪಕ್ಕ ಬಿದ್ದೇ ಬೀಳುತ್ತೆ. ಅದಕ್ಕೆ ನಾನು ಯಾರಿಗೂ ಏನಾದ್ರು ಒಂದು ತೊಗೊಂಡ್ರು ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ. ಮುಂಚೆ ಆದರೆ ಎಲ್ಲರಿಗೂ ಹೇಳ್ತಿದ್ದೆ, ನಾನು ಹಿಂಗೆ ತೊಗೋತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಈಗ ಒಂದು ಪಿನ್ ತೊಗೊಂಡ್ರು ನಾನು ಯಾರಿಗೂ ಹೇಳಲ್ಲ ಗೈಸ್. ಒಂದು ಪಿನ್ ತೊಗೊಂಡ್ರು ನನ್ನ ಮನಸ್ಸಲ್ಲೇ ಇರುತ್ತೆ, ನಾನು ಯಾರಿಗೂ ಹೇಳಲ್ಲ. ನೀವು ಅಷ್ಟೇ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ನಜರು ಯಾವಾಗ ಯಾರ ಕಣ್ಣು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಒಂದೊಂದು ಒಬ್ರೊಬ್ರದ್ದು ಒಳ್ಳೆ ಕಣ್ಣಾಗಿರುತ್ತೆ, ಇನ್ನೊಬ್ರದ್ದು ದರಿದ್ರ ಕಣ್ಣಾಗಿರುತ್ತೆ. ಹಾಂ ಹೌದಾ ಅಂದರೆ ಮುಗೀತು, ಹೊಂಟೋಯ್ತು ಅಲ್ಲಿಗೆ ಅಂತ. ಅದಕ್ಕೆ ಮನೆಗೆ ಏನೇನು ಬೇಕೋ ನಾನು ಎಲ್ಲ ಪ್ರತಿಯೊಂದೂ ದೃಷ್ಟಿ ಆಗದಿರಂಗೆ ಎಲ್ಲ ಮಾಡ್ಕೊತೀನಿ. ಆದರೆ ಒಂದು ಮಾತ್ರ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಇದು ನನಗೆ ಗಣೇಶ, ನಾನು ಯಾವಾಗಲೂ ಕಣ್ಣಿನ ಗಣೇಶ ಹಾಕ್ತಿದ್ದೆ, ದೃಷ್ಟಿ ಗಣಪತಿದ್ದು. ನಂಗೆ ಅದು ಸರಿ ಹೋಗ್ತಾ ಇದ್ದೀನಿ, ಟೈಮ್ ಸಿಗ್ತಾರ ತಗೊಬರೋಕ್ಕೆ. ಯಾವಾಗಾದ್ರು ಹೋದಾಗ ಇಲ್ಲಿಗೆ ತಂದುಬಿಟ್ಟು ಹಾಕಬೇಕು. ಒಂದ್ಸತಿ ಯಾರಾದರೂ ಮನೆಗೆ ಬಂದು ಹೋದ್ರೆ ದೃಷ್ಟಿ ತೆಗೆದು ಹಾಕಿ. ಒಬ್ರೊಬ್ರ ಕಣ್ಣು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಇದು ನನಗೆ ಯಾರೋ ಹೇಳಿದ್ದು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ಇವಾಗೇನು ನಾವು ಪಾನಿಪುರಿ ತಿನ್ಕೊಬಂದ ಅಲ್ವಾ, ನಮ್ಮ ಯಜಮಾನ್ರು ಫೋನ್ ಮಾಡಿ ಬಾ ಫಿಶ್ ತಿನ್ನಕ್ಕೆ ಹೋಗೋಣ ಅಂತ ಕರೀತಿದ್ದಾರೆ. ನಾನು ಹಾಳು ಮಾಡೋದೆ ನಮ್ಮ ಯಜಮಾನ್ರು ಆ್ಯಕ್ಚುಲಿ. ಬರ್ತೀನಿ ಈಚೆ ಬಾ ಅಂತ ಕರೀತಿದ್ದಾರೆ ಗೈಸ್. ನಾನು ಡಯಟ್ ಮಾಡೋಣ, ಸ್ವಲ್ಪ ಸಣ್ಣ ಮತ್ತೆ ಚಬ್ಬಿ ಆಗಿದ್ದೀನಿ. ಸ್ವಲ್ಪ ಸಣ್ಣ ಆಗೋಣಂದ್ರೆ ಬಿಡೋದೇ ಇಲ್ಲ. ಬಾ ಮತ್ತೆ ಹೋಗ್ಬಿಟ್ಟು ಫಿಶ್ ತಿನ್ಕೊಬರೋಣ ಅಂತ ಫೋನ್ ಮಾಡಿ ಕರಿತವ್ರೆ, ಬಾ ಈಚೆಗೆ ಅಂತ. ನೋಡ್ತಾ ಇದ್ದೀನಿ ಬರ್ತಿದ್ದಾರೆ ಅಂತ. ಬಂದ್ರು ಗೈಸ್, ಬಂದ್ರು. ಇವತ್ತು ಸಂಕಷ್ಟರ ಚತುರ್ಥಿ ಅಲ್ವಾ, ಅದಕ್ಕೆ ಗಣೇಶನ ದಿವಸದಲ್ಲಿ ಪೂಜೆ ಮಾಡ್ತವ್ರೆ. ಪಾರ್ಕು ಎಲ್ಲ ಇತ್ತು, ನಂಗೆ ಚೆನ್ನಾಗಿತ್ತು ಇಲ್ಲಿ ಪಾರ್ಕು. ಆರಾಮಾಗಿ ಪಾರ್ಕ್ಗೆ ಹೋಗ್ಬೋದಿತ್ತು. ಮತ್ತೆ ಪರಿಮಳ ಚಾಟ್ಸ್ ಇತ್ತು, ಎಲ್ಲ ಇತ್ತು. ಪರಿಮಳ ಚಾಟ್ಸ್ ಅಲ್ಲಿ ಇರ್ಲಿಲ್ಲ, ನಾನು ಹೋಗಿ ತಿಂತಿರ್ಲಿಲ್ಲ ಫ್ರೂಟ್ಸ್ ಮತ್ತೆ ಮೊಳಕೆ ಕಟ್ಟಿದ ಕಾಳೆಲ್ಲ. ನಾನು ಮನೆಯಲ್ಲಿ ಅಡ್ಗೆ ಮಾಡ್ತೀನಿ ಎಂದೆ, ಇವ್ರಿದ್ದವರು ಬಾ ಹೋಗಿ ಫಿಶ್ ಫ್ರೈ ತಿನ್ಕೊಬರೋಣ ಅಂತ ಕರೀತಾರೆ. ಗೈಸ್ ಈಚ್ ಕಡೆ ಫಿಶ್ ತಿನ್ನಕ್ಕಂತ ಹೋಗಿದ್ವಲ್ಲ, ಎಷ್ಟು ಚಳಿ ಇತ್ತು ಗೊತ್ತಾ. ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ, ತಿನ್ನೋದಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಚಳಿ ಇತ್ತು. ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಅದೇ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಅಂದ್ಕೊಂಡ್ವಲ್ಲ, ಸಂಡೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವಾಗ
ಮುದ್ದೆ ಮಾಡ್ತಾ ಇದ್ದೀನಿ. ಊಟ ಮಾಡ್ಬಿಟ್ಟು ಮಲ್ಕೋಬೇಕು. ಟೈಮ್ ಆಲ್ರೆಡಿ ಆಗಿದೆ. ನೋಡಿ ಧಾರಾವಾಹಿ ನೋಡ್ತಿದ್ದೀನಿ. ಧಾರಾವಾಹಿ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಗೈಸ್. ನಾನು ತಿನ್ಲಿಲ್ಲ, ನನಗೆ ಫಿಶ್ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ತಿನ್ನಲ್ಲ. ನಮ್ಮ ಯಜಮಾನ್ರು ತಿಂದ್ರು. ನಾನು ಹಾಳು ಮಾಡೋದೇ ನಮ್ಮ ಯಜಮಾನ್ರು. ಬಾಲ್ ತಿನ್ನೋಣ ಬೈಕ್ ತಿನ್ನ. ನಾನು ಇದು ಮಾಡ್ತೀನಿ, ಇವತ್ತಿನ ಡಯಟ್ ಮಾಡೋಣ ಅಂತ ಫೋಕಸ್ ಮಾಡ್ತೀನಿ. ನೆನ್ನೆ ಏನು ಅನ್ಕೊಂಡೆ, ಲಾಸ್ಟ್ ನೆನೆ ತಿನ್ಬಿಡೋಣ, ಮತ್ತೆ ಇವತ್ತಿನ ಡಯಟ್ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ಡಯಟ್ ಹಾಳಾಯ್ತು. ಇನ್ನು ನಾಳೆ ಏನು ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ನಾಳೆ ಶನಿವಾರ ಚಿಕನ್ ಮಟನ್ ತಿನ್ನಲ್ಲ ನಾವು. ಹೋದ್ವಾರ ಹಬ್ಬಕ್ಕೆ ಹೋಗಿದ್ದೋ ಅಂತ ತಿಂದಿದ್ದು ಅಷ್ಟೇ. ಬೆಂಗಳೂರು ಇದ್ರೆ ತಿನ್ನಲ್ಲ. ಇವಾಗ ನಾಳೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಸಂಡೇ ಹೊರಗಡೆ ಎಲ್ಲೋ ಹೋಗ್ತೀನಿ ಅಂತ ಹೇಳ್ತಿದ್ರು, ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್ ಕಮೆಂಟ್ ಶೇರ್ ಆಗಿ ಸಬ್ಸ್ಕ್ರೈಬ್ ಟು ತನುಗೂಡ ಕ್ಲಾಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಮುಂದಿನ ಲಾಗಲ್ಲಿ ಡಿಫ್ರೆಂಟ್ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.